ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಇವತ್ತು ಇದ್ಕಿನ ಬೇಳೆ ಮಟನ್ ಸಾರನ್ನ ನಿಮಗೆಲ್ಲ ತೋರಿಸ್ಬೇಕು, ಅಡುಗೆ ಕಲಿಸ್ಬೇಕು. 30 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಬಿಡೋಣ. ಎಣ್ಣೆ ಕಾಯ್ತಾ ಇದೆ, ಸ್ವಲ್ಪ ಜೀರಿಗೆ ಹಾಕಬೇಕು, ಒಂದು ಈರುಳ್ಳಿ, ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ಬಿಡೋಣ. ಈಗ ಸ್ವಲ್ಪ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು ಚೆನ್ನಾಗಿ ಬಾಡಿಸ್ಬಿಡುವ. ಸ್ವಲ್ಪ ನಮ್ಮ ಫೇವ್ರೇಟ್ ಅರಿಶಿನ ಹಾಕ್ತೀವಿ, ಸ್ವಲ್ಪ ಉಪ್ಪನ್ನು ಇದಕ್ಕೆ ಬಿಡುತ್ತೇನೆ. ಈಗ ಒಂದು 3/4 kg ಮಟನ್ ತೊಗೊಂಡಿದ್ದೀನಿ. ಮಟನ್ ನೋಡಿ, ಎಳೆಯ ಮಾಂಸ, ಏನೇನು ಮಸಾಲೆ ಬೇಕು ಅಂತ ಹಾಕ್ಬಿಡೋಣ. ಸ್ವಲ್ಪ ಎಳೆ ಕಾವಲು ಇಡೋಣ. ಒಂದು 3 ಚಮಚ ಎಣ್ಣೆ ಇದಕ್ಕೆ ಹಾಕ್ಬಿಡೋದು ನೋಡಿ. ಒಂದು 7 ಗುಂಟೂರು ಮೆಣಸಿನ್ಕಾಯಿ, 3 ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ನೋಡಿ, 1, 2, 3 ಹಸೆ ಮೆಣಸಿನ್ಕಾಯಿ. ಇದಕ್ಕೆ ಸ್ವಲ್ಪ ಧನಿಯಾ ಮುಂದೆ ಹಾಕಬೇಕು. ಈಗ ಹಿಂಗೆ ತಿರುಗಿಸಿ ಕೊಡಬೇಕು. ಈಗ ಒಂದು ಈರುಳ್ಳಿ, ಅದರ ಒಂಚೂರು ಅರಿಶಿನ, ಸ್ವಲ್ಪ ಉಪ್ಪು, ಈಗ ಆಡಿಸುವುದು. ಈಗ ನೋಡಿ, ಇದಕ್ಕೊಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು, ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು, ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ. ನಮ್ಮದು ಕಂಟಿನ್ಯೂಟಿ ಗೊತ್ತಲ್ಲ, 2 ಲವಂಗ, 2 ಚಕ್ಕೆ, ಬೆಳ್ಳುಳ್ಳಿ ಮುಂದೆ, ಶುಂಠಿ ಹಿಂದೆ, ಸ್ವಲ್ಪ ಕಾಳುಮೆಣಸು, 1.5 ಸ್ಪೂನ್ ಗಸಗಸೆ, ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಬಿಡೋದು. ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ತೆಗೆದುಕೊಂಡು ಗಂಧ ಥರ ಬಂದ್ಬಿಡು. ಮಟನ್ನು ಲೈಟಾಗಿ ನೀರೆಲ್ಲ ಬಿಟ್ಕೊಂಡಿದೆ. ಈಗ ಮಸಾಲೆ ಅಣ್ಣ ರುಬ್ಕೊಂಬಂದವನೇ, ಇದಕ್ಕೆ ಹಾಕ್ಬಿಡೋದು. ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಈಗ ಮುಚ್ಚುವುದು. ಈಗ ಇದಕ್ಕಿನ ಬೇಳೆ ಹಾಕೋದು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡೋದು. 3 ವಿಜಲ್ ಆಗೋವರೆಗೂ ಕಾಯೋಣ. ವಿಜಲ್ ತೆಗೆದುಬಿಡೋದ. ಈಗ ಹಿಂಗೆ ಓಪನ್ ಮಾಡಿಬಿಡೋದೆ ನೋಡಿ. ಇದಕ್ಕಿನ ಬೇಳೆ ಮಟನ್ ಸಾರು ಮನೇಲಿ ಮಾಡಾದ್ಮೇಲೆ ಖುಷಿ ಪಡ್ತೀರಾ. ನೋಡ್ಕೊಬೇಕು, ಬೇಗ ಕಲ್ತ್ಕೊಂಬಿಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಲ ಬೆಲ್ ಬಟನ್ ಒತ್ಬಿಡಿ.